ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಸಿಂಪಲ್ ಸಾರಿಗಳಿಗೆ ಆಗುವಂತಹ ಡಿಸೈನು, ಹೊಸ ಡಿಸೈನು, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಆ್ಯಂಕರ್ ಥ್ರೆಡ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದಪ್ಪ ಇದೆ ಸಿಲ್ಕ್ ಥ್ರೆಡ್ಗಿಂತ, ಅದರಿಂದ ಒಂದೇ ಎಳೆ ತಗೊಳ್ತಾ ಇದ್ದೀನಿ, ಒಂದೇ ಎಳೆ ಯೂಸ್ ಮಾಡ್ತಾ ಇದ್ದೀನಿ. 6 ಎಳೆ ಅಷ್ಟು ದಪ್ಪ ಆಗ್ತಾ ಇಲ್ಲ, ಇದು 5 ಎಳೆ ಮಾಡಿದಷ್ಟು ಸಿಲ್ಕ್ ಥ್ರೆಡ್ 5 ಎಳೆ ಮಾಡಿದಷ್ಟು ದಪ್ಪ ಇದೆ. ಆಮೇಲೆ ಇದಕ್ಕೆ 7 ನಂಬರ್ ತೊಗೊಂಡಿದ್ದೀನಿ. ನೀವು 10 ನಂಬರಲ್ಲೂ ಮಾಡ್ಕೋಬೋದು. ಕ್ರೋಶೆ ಹುಕ್ಕು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದರಲ್ಲಿ ಮಾಡ್ಕೊಳ್ಳಿ. ಅಷ್ಟು ದಪ್ಪ ಇಲ್ಲ ಇದು. ಒಂದೇ ಸಿಂಗಲ್ ಥ್ರೆಡಲ್ಲೇ ಮಾಡ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡೋಣ ಬಟ್ಟೆಗೆ. ದಾರ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಿ ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 2 ಚೈನು ಬಟ್ಟೆಗೆ ಲಾಕು. ಇದೇ ಥರ ಪೂರ್ತಿ ಸೀರೆ ಮಾಡ್ಕೊಂಡು ಬರಬೇಕು. 2 ಚೈನು ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತೆ 2 ಚೈನು ಬಟ್ಟೆಗೆ ಲಾಕ್. ಈ ಥರ ಮಾಡ್ಕೊಂಡು ಬನ್ನಿ. ಪೂರ್ತಿ ಸೀರೆ ಪಲ್ಲು ಈ ಥರ 2 ಚೈನು ಲಾಕ್ ಮಾಡ್ಕೊಂಡು ಬನ್ನಿ. ಫಸ್ಟ್ ಸ್ಟೆಪ್ ಇದು, ಬೇಸು. ಇಷ್ಟೇ ಮಾಡ್ತಾಯಿದ್ದೀನಿ. ಯಾವುದೇ ಮಣಿ ಸೇರಿಸೋದಾಗಲಿ ಅಥವಾ ಎಕ್ಸ್ಟ್ರಾ ಚೈನ್ ಆಗಲಿ ವ್ಯತ್ಯಾಸ ಏನಿಲ್ಲ. 2 ಚೈನು ಲಾಕ್ ಇಷ್ಟೇ ಮಾಡ್ತಾಯಿದ್ದೀನಿ. ಫುಲ್ ಮಾಡ್ಕೊಂಡು ಬನ್ನಿ. ಒಂದು ಲೈನ್, ಫಸ್ಟ್ ಲೈನ್ ಆ ಥರ ಆಗುತ್ತೆ. ಮುಂದೆ ತೋರಿಸ್ತೀನಿ. ಈ ಥರ ಬೇಸ್ ಬರೀ 2 ಚೈನ್ ಹಾಕ್ಕೊಂಡು ಬನ್ನಿ. 2 ಚೈನು ಲಾಕು. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸೇರಿಸಿದ ಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಈ ಫಸ್ಟ್ ಬ್ಲಾಕಲ್ಲಿ, ಫಸ್ಟ್ 2 ಚೈನ್ ಬ್ಲಾಕ್ ಇದೆಯಲ್ವ, ಅಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 4 ಅಂದರೆ ಈಗ ಫಸ್ಟು 3 ಚೈನು, ಒಂದು ಟ್ರಿಪಲ್ ಕ್ರೋಶೆ ಮತ್ತು 3, ಒಟ್ಟು 4 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ನೋಡಿ, 4 ಟ್ರಿಪಲ್ ಕ್ರೋಶೆ ಇದೆ. ಈಗ ಇದಾಗಿ ಒಂದು ಮಣಿ ಸೇರಿಸ್ಕೊಳ್ತಾ ಇದ್ದೀನಿ, ರೌಂಡ್ ಬೀಡ್. ಈ ಥರ ಮಣಿ ಸೇರಿಸ್ಕೊಂಡಿದ್ದೀನಿ. ಅದನ್ನು ಲಾಕ್ ಮಾಡಿ ಮತ್ತು ಅದೇ ಗ್ಯಾಪಲ್ಲಿ, ಅದೇ 2 ಚೈನ್ ಗ್ಯಾಪ್ ಇದೆಯಲ್ವ ಬ್ಲಾಕು, ಆ ಬ್ಲಾಕಲ್ಲೇ 4 ಟ್ರಿಪಲ್ ಕ್ರೋಶೆ. ಒಂದಾಯಿತು, 2, 3, 4. ಈ ಥರ 4 ಟ್ರಿಪಲ್ ಕ್ರೋಶೆ. ಈ ಕಡೆ 4 ಮಧ್ಯದಲ್ಲಿ ಮಾಡಿ ಮತ್ತೆ 4 ಒಂದೇ ಬ್ಲಾಕಲ್ಲಿ. ಈಗ 3 ಚೈನ್ ಮಾಡಿಕೊಂಡು ಇಲ್ಲಿ 1, 2, 3 ಬಿಟ್ಟು 4ರಲ್ಲಿ, ಫಸ್ಟ್ ಬ್ಲಾಕಲ್ಲಿ ಮಾಡಿದ್ದೀವಲ್ವ, ಆಮೇಲೆ 1, 2, 3 ಬಿಟ್ಟು 4ರಲ್ಲಿ ಟ್ರಿಪಲ್ ಕ್ರೋಶೆ ಇದೇ ಥರ ಮಾಡ್ಕೊಳ್ಳಿ. 4 ಟ್ರಿಪಲ್ ಕ್ರೋಶೆ. 2, 3, 4 ಮತ್ತು ಮಣಿ, ರೌಂಡ್ ಬೀಡ್. ರೌಂಡ್ ಬೀಡ್, ಲಾಕು. ಮತ್ತು ಅದೇ ಗ್ಯಾಪಲ್ಲಿ ಈ 2 ಚೈನ್ ಗ್ಯಾಪ್ ಇದೆಯಲ್ವ ಬ್ಲಾಕ್, ಅಲ್ಲೇ 4 ಟ್ರಿಪಲ್ ಕ್ರೋಶೆ. 2, 3,
2 ಸಾರಿ ದಾರ ಸುಂದ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. 1 2 3 ಸಾರಿ ತಗೊಳ್ಳಿ. ಡಬಲ್ ಕ್ರೋಶೆಗೆ 3 ಸಾರಿ ಮಾಡಿದರೆ ಟ್ರಿಪಲ್ ಕ್ರೋಶೆ. 4 4 ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಮತ್ತೆ ಇಲ್ಲಿ 3 ಬಿಡಿ ಕೆಳಗಡೆ ಬ್ಲಾಕ್ 1 2 3 ಬಿಟ್ಟು 4ರಲ್ಲಿ ಟ್ರಿಪಲ್ ಕ್ರೋಶೆ. ಇದೇ ಥರ 4 ಟ್ರಿಪಲ್ ಕ್ರೋಶೆ, ರೌಂಡ್ ಬೀಡ್, 4 ಟ್ರಿಪಲ್ ಕ್ರೋಶೆ. ಇದೇ ಥರ ಫುಲ್ ಸೀರೆ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ವರ್ಕ್ ಟರ್ನ್ ಮಾಡಿ, ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ವರ್ಕ್ ಟರ್ನ್ ಮಾಡಿದ ಮೇಲೆ ಈ ಟ್ರಿಪಲ್ ಕ್ರೋಶೆಗಳಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ ಪ್ರತಿಯೊಂದರಲ್ಲೂ. ಈ ಥರ ಬೀಡ್ ಪಕ್ಕವರೆಗೂ ಟ್ರಿಪಲ್ ಕ್ರೋಶೆ ಮಾಡಿ ಎಲ್ಲದರಲ್ಲೂ. ಆಮೇಲೆ ಬೀಡ್ ಸುತ್ತಲೂ ಚೈನು, 5 ಚೈನು. ಈ ಕಡೆ ಬೀಡ್ನ ಈ ಕಡೆ ಟ್ರಿಪಲ್ ಕ್ರೋಶೆಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಎಲ್ಲದರ ಮೇಲೂ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಆಮೇಲೆ ಈ 3 ಚೈನಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಟ್ರಿಪಲ್ ಕ್ರೋಶೆ ಮೇಲೆ ಟ್ರಿಪಲ್ ಕ್ರೋಶೆ, ಇಲ್ಲಿ ಬೀಡ್ ಸುತ್ತಲೂ ಚೈನು, ಎಲ್ಲ ಕಡೆ ಸಿಂಗಲ್ ಕ್ರೋಶೆ. ಅಷ್ಟೇ ಮಾಡ್ಕೊಂಡು ಬನ್ನಿ ಫುಲ್ ಒಂದು ರೌಂಡು. ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಬ್ಯಾಕ್ ಸೈಡಿಂದ ಚೈನ್ಗಳನ್ನು ಹಾಕ್ಕೊಂಡು ಬಂದಿದ್ದೀನಿ, ಬೀಡ್ ಸುತ್ತಲೂ ಚೈನು, ಉಳಿದಲ್ಲೆಲ್ಲ ಸಿಂಗಲ್ ಕ್ರೋಶೆ. ಈಗ ಇಲ್ಲಿ ಎಲ್ಲಿ ನಾವು ಡಿಸೈನ್ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿ ಬೇರೆ ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಇಲ್ಲಿ 4 ಟ್ರಿಪಲ್ ಕ್ರೋಶೆ ಹಾಕಿದ್ದೀವಲ್ವ, ಇಲ್ಲಿ ಫಸ್ಟು ನಾವು 3 ಚೈನ್ ಮಾಡಿರೋದು ನೋಡಿ. ಸ್ಟಾರ್ಟಿಂಗು 3 ಚೈನ್ ಮಾಡಿ ಆಮೇಲೆ ಟ್ರಿಪಲ್ ಕ್ರೋಶೆ. ಆ 3 ಚೈನಲ್ಲಿ 3ನೇ ಚೈನಲ್ಲಿ ಲಾಸ್ಟ್ ಮೇಲೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಈ 3 ಟ್ರಿಪಲ್ ಕ್ರೋಶೆ ಇದೆಯಲ್ವ, ಇದರಲ್ಲಿ 2ರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಬೀಡ್ನ ಈ ಕಡೆ 2ನೇ ಟ್ರಿಪಲ್ ಕ್ರೋಶೆವರೆಗೂ 4ರಲ್ಲಿ ಮಾಡಿಬಿಟ್ಟು, ಈಗ ಈ ಬೀಡ್ನ ಹಿಂದ್ಗಡೆ ಚೈನ್ ಇದೆಯಲ್ವ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ನಾವೀಗ ಚೈನ್ ಹಾಕ್ಕೊಂಡು ಬಂದಿದ್ದೀವಲ್ವ ಬ್ಯಾಕ್ ಸೈಡಿಂದ 5 ಚೈನು, ಅದು ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಅದನ್ನು ಮತ್ತೆ ಅಲ್ಲೇ ಲಾಕ್ ಮಾಡಿ ಆ 5 ಚೈನಲ್ಲಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ 4 ಚೈನು, 4 ಅದನ್ನು ಅಲ್ಲೇ ಲಾಕ್ ಮಾಡಿ. ಮತ್ತೆ ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ 4 ಚೈನು, ಮತ್ತೆ ಅದು ಲಾಕ್. ಎಲ್ಲ ಅಲ್ಲೇ 5 ಚೈನ್ ಗ್ಯಾಪಲ್ಲಿ. ಆಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ 4 ಚೈನು, ಮತ್ತೆ ಅದನ್ನು ಅಲ್ಲೇ ಲಾಕ್ ಮಾಡಿ. ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ 4 ಚೈನು, ಅದು ಅಲ್ಲೇ ಲಾಕ್ ಮಾಡಿ ಅದೇ ಗ್ಯಾಪಲ್ಲಿ. ಈ ಥರ ಪೆಟಲ್ಸ್ಗಳು ಬರುತ್ತೆ. ಆವಾಗ 2 3 4 5 ಪೆಟಲ್ ಮಾಡಿದ್ದೀನಿ. ಈ ಥರ ಮಾಡಿಕೊಂಡು ಈಗ ಬೀಡ್ನ ಈ ಕಡೆ 2ನೇ ಟ್ರಿಪಲ್ ಕ್ರೋಶೆಯಲ್ಲಿ, ಬೀಡ್ನ ಪಕ್ಕದಲ್ಲ ಅದರ ಪಕ್ಕದ್ದು, ಇಲ್ಲಿ ಲಾಕ್ ಮಾಡಿ. ಆಮೇಲೆ ಉಳಿದಿರೋ ಟ್ರಿಪಲ್ ಕ್ರೋಶೆಗಳಲ್ಲಿ ಲಾಕ್ ಮಾಡ್ತಾ ಹೋಗಿ. ಈಗ ಇಲ್ಲಿ 3 ಚೈನ್ ಇದೆಯಲ್ವ, 3 ಸಿಂಗಲ್ ಕ್ರೋಶೆ ಹಾಕಿದ್ದೀವಿ. ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ,
ಎರಡನೇ ಸಿಂಗಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಒಂದು ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ ನಾನು. ಈ ಥರ ಲೀಫ್ ಬೀಡು. ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಟ್ರಿಪಲ್ ಕ್ರೋಶೆ ಮೇಲೆ ಟ್ರಿಪಲ್ ಕ್ರೋಶೆ, ಇಲ್ಲಿವರೆಗೂ ಈ ಕಡೆಯಿಂದ ಮೂರನೇದರವರೆಗೂ, ಅಂದರೆ ಬೀಡ್ನ ಪಕ್ಕದಲ್ಲ ಅದರ ಪಕ್ಕದವರೆಗೂ, ಬೀಡ್ನ ಈ ಕಡೆ ಎರಡನೇ ಟ್ರಿಪಲ್ ಕ್ರೋಶೆಯಿಂದ ಬೀಡ್ನ ಆ ಕಡೆ ಎರಡನೇ ಟ್ರಿಪಲ್ ಕ್ರೋಶೆವರೆಗೆ ಮಾಡಬೇಕು ನಾವು. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಈ 5 ಚೈನಲ್ಲಿ ಪೆಟಲ್ಸ್ ಮಾಡ್ತೀವಿ. ಸಿಂಗಲ್ ಕ್ರೋಶೆ ಹಾಕಿ 4 ಚೈನು, ಅದನ್ನು ಲಾಕ್ ಮಾಡಿ, ಆಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನು, ಅದು ಲಾಕು, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ, 4 ಚೈನು, ಅದು ಲಾಕು, 3 ಆಯಿತು. ಇನ್ನೆರಡು ಇದೇ ಥರ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ, 4 ಚೈನು, ಮತ್ತು ಅದು ಲಾಕು. ಇನ್ನೊಂದು ಸರಿ ಸಿಂಗಲ್ ಕ್ರೋಶೆ, 4 ಚೈನು, ಲಾಕ್ ಮಾಡಿಬಿಟ್ಟು ಬೀಡ್ನ ಈ ಕಡೆ ಎರಡನೇದಲ್ಲಿ, ಅಲ್ಲಿ ಎರಡನೇದರಿಂದ ಸ್ಟಾರ್ಟ್ ಮಾಡಿರೋದು ಇಲ್ಲಿ ಎರಡನೇದಲ್ಲಿ ಎಂಡ್ ಮಾಡಬೇಕು. ಮತ್ತು ಉಳಿದಿರೋ ಕಡೆ ಸಿಂಗಲ್ ಕ್ರೋಶೆ. ಮತ್ತು ಇಲ್ಲಿ 3 ಸಿಂಗಲ್ ಕ್ರೋಶೆ ಇದೆ. ಫಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ, ಎರಡನೇದಲ್ಲಿ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಬೀಡ್ ಲೀಫು, ಮತ್ತು ಉಳಿದಿರೋದಲ್ಲಿ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಇಲ್ಲಿನೂ ಅದೇ ಥರ ಮಾಡ್ಕೊಳ್ಳಿ. ಲೀಫ್ ಬೀಡ್ ಹಾಕ್ಕೊಂಡು ಕುಚ್ಚು ಹಾಕ್ತಾ ಇಲ್ಲ ನಾನಿದು, ಕುಚ್ಚಿಲ್ದಿರೋ ಡಿಸೈನು, ವಿದೌಟ್ ಕುಚ್ಚು ಡಿಸೈನ್ ಇದು. ಬರೀ ಲೀಫ್ ಬೀಡಲ್ಲಿ ಕುಚ್ಚು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಇದರಲ್ಲಿ, ಅದಕ್ಕೆ ಲೀಫ್ ಬೀಡ್ ಹಾಕ್ತಾ ಇದ್ದೀನಿ ನಾನು. ಈ ಥರ ಫುಲ್ ಮಾಡಿ ತೋರಿಸ್ತೀನಿ. ಈ ಥರ ಪೆಟಲ್ಸ್ ಬರುತ್ತೆ, ಹೂ ಬರುತ್ತೆ, ಫ್ಲವರ್ ಶೇಪು. ಫುಲ್ ಮಾಡಿ ತೋರಿಸ್ತೀನಿ. ಈ ಥರ ಬರುತ್ತೆ ಸ್ನೇಹಿತರೆ ಡಿಸೈನು, ಫ್ಲವರ್ ಥರ ಮೇಲಿಂದ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸ್ಯಾರಿಗಳಿಗೆ, ಕಾಟನ್ ಸ್ಯಾರಿಗಳಿಗೆ ಇದನ್ನು ಮಾಡ್ಬೋದು ನೀವು. ಈಸಿಯಾಗಿ ಇದೆ, ಪೆಟಲ್ಸ್ ಮಾಡೋದೇನು ಕಷ್ಟ ಇಲ್ಲ, ಚೈನ್ ಹಾಕ್ಕೊಂಡು ಹೋಗೋದಷ್ಟೇ. ವಿದೌಟ್ ಕುಚ್ಚು ಡಿಸೈನ್ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಡಿಸೈನ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.